ಮಂಜು ಬಂದಿದ್ರು, ಆದಿತ್ಯ ಕಿಂದಿದ್ರು, ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಇದನ್ನ ಹಾಕ್ತಿರೇ ಹೊರತು ಆ ರೀಲ್ಸಲ್ಲಿ ಪಿಕ್ಚರ್ದು ಒಂದಷ್ಟು ಪಾಠ ಹಾಕಿ ಪ್ರೊಡ್ಯೂಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ನೋಡಿ, ಈ ಪಿಕ್ಚರ್ ಹೀಗಿರಲಿ ಆ ರೀಲ್ಸ್ ನೀವು ಮಾಡಿ ಹಾಕಿದ್ರೆ ಆವಾಗ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಆಗ್ತದೆ. ಒಂದು ಯಾವುದೋ ಒಂದು ಹೊಸ ಹೀರೋ ಬಂದ್ಬಿಟ್ಟ ತಕ್ಷಣಕ್ಕೆ ಅಥವಾ ಹೊರಗಡೆ ಇರ್ತಕ್ಕಂಥ ಹೀರೋಗಳು ಬಂದ್ಬಿಟ್ರೆ ಓಹೋ ಅಂತ ನಾನು ಪ್ರೊಡ್ಯೂಸ್ ಮಾಡೋಕ್ಕೆಲ್ಲ ಚಿಕ್ಕದು ಹೇಳಿದ್ರು ದೊಡ್ಡದಾಗ್ಬಿಟ್ಟಿರುತ್ತೆ, ಇಡೀನ ಹುಲಿ ಮಾಡಿಬಿಡ್ತೀರ. ದಯವಿಟ್ಟು ಕನ್ನಡ ಚಿತ್ರವನ್ನು ಪ್ರೋತ್ಸಾಹ ಮಾಡಬೇಕು. ಥಿಯೇಟ್ರಲ್ಲೇ ಬಂದು ಪಿಕ್ಚರ್ಗಳನ್ನ ನೋಡಬೇಕು. ಮೊಬೈಲಲ್ಲಿ ನೋಡ್ಬಿಟ್ಟು ಡಿಸೈಡ್ ಮಾಡೋದು, ಯಾವುದೋ ಒಂದು ರೀಲ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಹಾಗಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಮತ್ತು ಇವರಿಗೆ ಡೈರೆಕ್ಟ್ರಿಗೆ, ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಡೈರೆಕ್ಟ್ರಿಗೆ ಅದೊಂದು ಪ್ರೋತ್ಸಾಹ ಹೆಂಗಿದೆ ಅಂದರೆ ಒಂದು ಸಪೋರ್ಟಿವ್ ಭಾಳ ಚೆನ್ನಾಗಿದೆ. ಅದರಲ್ಲಿ ಮಂಜುಗೆ ಉತ್ತಮವಾಗಿ ಆ ಚಲನಚಿತ್ರಕ್ಕೆ ಹಾಕಿರ್ತಕ್ಕಂಥ ದುಡ್ಡು ಚೆನ್ನಾಗಿ ಸಿಕ್ಕಿ ಡಬ್ ಕರೆಕ್ಟಾಗಿ ಸ್ಪೀಡಾಗಿ ಮಾಡಿಬಿಟ್ಟಿದ್ರೆ ಇನ್ನೂ ಬೇಗ ಗೊತ್ತಾಗ್ತಿತ್ತು ಅಂತ ಅನ್ನಿಸ್ತು. ಆದರೆ ಕೆಲವೊಂದು ಏನಂದರೆ ಪಿಕ್ಚರಲ್ಲೆಲ್ಲ ಹೇಳಬಾರ್ದು ಬಿಡ್ರೆ, ನೀವಂಥದ್ದೆಲ್ಲ ಹೇಳಬಾರ್ದು ಅಂತಾರೆ. ಇರೋದು ಹೇಳಬೇಕು. ಯಾಕೆಂದರೆ ಪ್ರೊಡ್ಯೂಸರ್ ಉಳಿದ್ರೆ ಇನ್ನೊಂದಷ್ಟು ಪಿಕ್ಚರ್ನ ಮಾಡುವಂಥ ಅವಕಾಶಗಳನ್ನ ಇನ್ನೊಂದಷ್ಟು ವಿಶೇಷವಾಗಿ ನಡೀತು. ಆದ್ದರಿಂದ ಡೈರೆಕ್ಟ್ರು ಹೊಸಬ್ರು ಅವ್ರನ್ನ ನಂಬಿ ಪ್ರೊಡ್ಯೂಸರ್ ಹಾಕಿದರೆ ಇಬ್ಬರು ಒಂದು ಒಳ್ಳೆಯ ಕಥೆಯನ್ನು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನ ಆದಿತ್ಯನ ಹಾಕಿದ್ದಾರೆ. ರವಿಚಂದ್ರನ ತಮ್ಮ ಬಂದಿದ್ದು, ಧರ್ಮ ಬಂದಿದ್ದು, ಶರತ್ ಬಂದಿದ್ದು, ಎಲ್ಲರೂ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ಬೇಕಾದ್ರೆ ಕನ್ನಡಕ್ಕೋಸ್ಕರ ನೀವು ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀರಾ. ದಯವಿಟ್ಟು ಇವ್ರು ಬಂದರು ಭಾಳ ಚೆನ್ನಾಗಿದ್ರು, ಅವ್ರಿಗೆ ಬಂದು ಹೀರೋಯಿನ್ ಅವ್ರು ಚೆನ್ನಾಗಿದ್ದು, ಇವ್ರ ಹತ್ರ ಮಾತಾಡ್ಕೊಂಡು ಬಿಡಿ. ಹೇಗಿದ್ದು ನಿಮ್ಮ ರಿವ್ಯೂಸ್ನ ಎಲ್ಲ ಕಡೆ ರೀಲ್ಸನ್ನು ಶೇರ್ ಮಾಡಿ ಇದು ಒಳ್ಳೆ ಪ್ರೋತ್ಸಾಹ ಕೊಡಿ ಅಂತ ತುಂಬ ಆಶಿಸ್ತಾ 2 ಮಾತು.